ಮುಂದೆ ಇನ್ನೊಂದು ವಾಟರ್ ಫಾಲ್ಸ್. ಈ ತರ ಎಷ್ಟು ವಾಟರ್ ಫಾಲ್ಸ್ ಗೊತ್ತಾ ಸ್ನೇಹಿತರೆ, ದೊಡ್ಡದು ಅದನ್ನು ಚಿಕ್ಕದು, ಇದು ಬರೀ ಚಿಕ್ಕದು, ಇದು ಸ್ವಲ್ಪ ಎಷ್ಟೆಷ್ಟು ದೊಡ್ಡ ವಾಟರ್ ಫಾಲ್ಸ್ ಗೊತ್ತಾ. ಅಯ್ಯೋ ಮುಂದೆ ನೋಡಿ ಅಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ಲ ಗುರು. ಓಹೋ ಫುಲ್ ನೀರು. ಇಲ್ಲಿ ನೋಡಿ ಇಲ್ಲಿ ಗುರು ವಾಟರ್ ಫಾಲ್ಸ್. ಓ ಮೈ ಗಾಡ್, ಇಷ್ಟೊಂದು ನೋ ವರ್ಡ್ಸ್. ಕಾಣಿಸುತ್ತೆ ನೋಡೋಣ ಇಲ್ಲಿ. ಓ ಸೌಂಡ್ ಕೇಳಿಸ್ಕೊಳ್ಳಿ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ನಾನು ಲಡಾಖ್ ಸೀರೀಸ್ ಬಿಟ್ಬಿಟ್ಟು ಈ ವ್ಲಾಗ್ನ ಹಾಕ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀರಾ. ಲಡಾಖ್ ಸೀರೀಸ್ ಹಾಕ್ತೀನಿ. ಆಕ್ಚುಲಿ ಸಡನ್ ಆಗಿ ಊರಿಗೆ ಹೋಗ್ಬೇಕಾಗಿ ಬಂತು. ಸೊ ಆದ್ರಿಂದ ಹೊರಟಿದ್ದೀನಿ ಇವಾಗ ಟುವರ್ಡ್ಸ್ ನಮ್ಮೂರಿಗೆ. ಸೊ ನೋಡ್ಬೋದು ಪಾರ್ಲೇಜಿ ಟೋಲ್ ಹತ್ರ ಇದ್ರ ಹತ್ರ ಇದ್ದೀನಿ, ಗೊರಗುಂಟೆ ಪಾಳ್ಯ ಹತ್ರ ಇದ್ದೀನಿ, ನಿಯರ್ ಬೈಟು. ಸೊ ಮಳೆಯಲ್ಲಿ ಊರಲ್ಲಿ ತುಂಬ ಮಳೆ ಅಂತೆ, ಏನು ಅಂತ ಗೊತ್ತಿಲ್ಲ, ನೋಡೋಣ. ಸೊ ಸಡನ್ ಆಗಿ ನಮ್ಮ ತಂದೆಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಹುಷಾರಿಲ್ಲ ಅಂದರೆ ಸ್ವಲ್ಪ ಏನೋ ಸ್ಲಿಪ್ ಡಿಸ್ಕ್ ಏನೋ ಆಗಿದೆ. ಸೊ ಅದಕ್ಕೋಸ್ಕರ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಲೇಟ್ ಆಗಿಬಿಟ್ಟಿದೆ, 3 ಗಂಟೆ ಆಗೋಗಿದೆ. ಎಷ್ಟು ಗಂಟೆಗೆ ರೀಚ್ ಆಗ್ತೀನೋ ಗೊತ್ತಿಲ್ಲ, ಮಳೆ ಬೇರೆ ಹೆವಿ ಇದೆ ಅಂತೆ. ಶಿರಾಡಿ ಘಾಟ್ ಕ್ಲೋಸ್ ಆಗಿದೆ ಅಂತ ನೋಡಿದೆ. ಅದಾದ್ಮೇಲೆ ಚಾರ್ಮಾಡಿ ಘಾಟ್ ಏನು ಅಪ್ಡೇಟ್ ಅಂತ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಏನು ಅಂತ ಹೇಳ್ಬಿಟ್ಟು. ಇವತ್ತು ಯಾರೋ ನನಗೆ ವಿಡಿಯೋ ಕಳಿಸಿದ್ರು, ಈ ಥರ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ಬಿಟ್ಟು ಶಿರಾಡಿ ಘಾಟಲ್ಲಿ. ಏನು ಯಾವತ್ತಾಗಿರೋದು ಇವತ್ತಾಗಿರೋದು, ಈ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದರೆ ಹಳೇದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಅದು ಲೇಟೆಸ್ಟ್ ಅಪ್ಡೇಟಾ ಇಲ್ಲ ಹಳೆ ಅಪ್ಡೇಟಾ ಏನು ಎತ್ತ ಅಂತ ಏನೂ ಗೊತ್ತಾಗೋದಿಲ್ಲ. ಸೊ ಅದೊಂದು ಕನ್ಫ್ಯೂಷನ್ ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ ಅದೆಲ್ಲ ಆಗ್ತಾ ಇರುತ್ತೆ. ಇಲ್ಲೂ ಮಳೆ ಬರುವ ಸಂಭವಗಳು ತುಂಬಾ ಇದೆ ಅಂತ ಅನಿಸ್ತಾ ಇದೆ. ಆಕ್ಚುಲಿ ನಿನ್ನೆ ತಾನೇ ನಾವು ಕೇರಳ ರೈಡು ಮುಗಿಸ್ಕೊಂಡ್ ಬಂದಿದ್ದು ಮುನ್ನಾರ್ಗೆ ಹೋಗ್ಬಿಟ್ಟು. ಸೊ ನೆನ್ನೆ ಬರ್ಬೇಕಾದ್ರೆ ರಾತ್ರಿ 2:30 ಆಗೋಗಿತ್ತು. ಏನಕ್ಕೆ ಅಂತಂದ್ರೆ ಬೆನಲ್ಲಿ ಒಂದು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತು. ಅದೆಲ್ಲ ನೋಡ್ತೀರಾ ವ್ಲಾಗಲ್ಲಿ, ನೀವು ಮುಂದಿನ ವ್ಲಾಗಲ್ಲಿ. ಅಂದ್ರೆ ಕೇರಳ ಸೀರೀಸ್ ಆಗ್ತಿದ್ದಲ್ಲ, ಅವಾಗ ನೋಡ್ತೀರಾ. ತುಂಬಾ ವ್ಲಾಗ್ಸ್ ಪೆಂಡಿಂಗ್ ಇದೆ, ಏನ್ ಮಾಡೋಣ ಟೈಮೇ ಇಲ್ಲ. ಬಂದಿದ್ದಷ್ಟು ಲಡಾಖ್ ಮುಗಿಸ್ಕೊಂಡ್ ಬಂದ್ವಿ. ಬಂದ ಮೇಲೆ 1 ವೀಕ್ ಟೈಮ್ ಇತ್ತು. ಸೊ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ. ಮತ್ತೆ ಅದು ಇದು ಕೆಲಸಗಳೆಲ್ಲ ಪೆಂಡಿಂಗ್ ಇರುತ್ತಲ್ವಾ, ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಆಗೋಷ್ಟೊತ್ತಿಗೆ 1 ವಾರ ಆಯಿತು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ವೀಕೆಂಡ್ ರೈಡ್ ಪ್ಲಾನ್ ಮಾಡಿದ್ವಿ ಚಿಕ್ಕಮಂಗ್ಳೂರಿಗೆ ನಮ್ಮ ಕ್ಲಬ್ಬಿಂದ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಯಾಕೆಂತಂದ್ರೆ ಮಳೆ ಜಾಸ್ತಿ ಇರೋದ್ರಿಂದ ಬೇಡ ಬರಬೇಡಿ ಅಂತ ಪಾಪ ಸ್ಟೇ ಅವರೇ ಹೇಳಿದ್ರು. ಸೊ ಆದ್ರಿಂದ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸರಿ ಆಯ್ತು ಅಂತ ಹೇಳಿ ಅದಾದ್ಮೇಲೆ ನೆಕ್ಸ್ಟು ಇದ್ರದ್ದು ಯಾವುದು ಕೇರಳ ಸರಿ ಆಯ್ತು, ಏನು ಹೆಂಗು ಯಾವ್ದು ರೈಡ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆಲ್ ಆಫ್ ಎ ಸಡನ್ ಕೇರಳ ರೈಡ್ ಪ್ಲಾನ್ ಮಾಡಿದ್ವಿ. ಹೆಂಗು 3 ಡೇಸ್ ಟೈಮ್ ಇದೆಯಲ್ಲ, 2 ಡೇಸ್ ಅಂತ ಅನ್ಕೊಂಡು ಹೋಗಿದ್ದು. ಮತ್ತೆ 1 ಡೇ ಎಕ್ಸ್ಟೆಂಡ್ ಆಯ್ತು. ಸಕ್ಕತ್ತಾಗಿತ್ತು, ಪ್ಲೇಸಸ್ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ಆ ವ್ಲಾಗ್ ನೀವು ನೋಡ್ಲೇಬೇಕು, ಸಖತ್ತಾಗಿರುತ್ತೆ, ಬರುತ್ತೆ ಅತಿ ಶೀಘ್ರದಲ್ಲೇ. ಒಳ್ಳೊಳ್ಳೆ ಫೋಟೋಸು ವಿಡಿಯೋಸು ಒಳ್ಳೆ ಫುಟೇಜಸ್ಗಳು ಸಿಕ್ಕಿದೆ, ಒಳ್ಳೆ ಜಾಗಗಳು ಹೋಗ್ಬಿಟ್ಟು ಬಂದ್ವಿ. ಅದಕ್ಕಿಂತ ಮೇನ್ ಆಗಿ ಮುನ್ನಾರ್ ಅಂದ್ರೆ ಏನೋ ಅಂತ ಅನ್ಕೊಂಡಿದ್ವಿ. ಸುಮ್ಮನೆ ಮುನ್ನಾರ್ಗೆ ಹೋಗ್ಬಿಟ್ಟು ಅದೊಂದು ಟೀ ಎಸ್ಟೇಟ್ಗಳೇನಿದೆ ಅಲ್ಲಿ ಹೋಗ್ಬಿಟ್ಟು 4 ಫೋಟೋ ತೆಕ್ಕೊಂಬರೋದು ಅಷ್ಟೇ ಗೊತ್ತಿದ್ದು ನಂಗೂ. ಬಟ್ ಮುನ್ನಾರು ಒಳಗಡೆ ಇನ್ಸೈಡ್ ಎಕ್ಸ್ಪ್ಲೋರ್ ಮಾಡಿದಾಗ ಸ್ವರ್ಗನೇ ಇದೆ ನಿಜ ಹೇಳ್ಬೇಕು ಅಂತಂದ್ರೆ. ಎಲ್ಲರೂ ನೋಡ್ಬೇಕದನ್ನ, ಬ್ಲಾಗ್ ಅಲ್ಲಿ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಸಖತ್ತಾಗಿರೋ ಪ್ಲೇಸಸ್ಗೆ ಹೋಗಿದ್ವಿ. ಇನ್ನೂ ತುಂಬಾ ಪ್ಲೇಸಸ್ಗಳಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಹೋಗಕ್ ಆಗಿರಲಿಲ್ಲ. ಏನಕ್ಕೆ ಅಂತಂದ್ರೆ ಡೇಸ್ ಕಮ್ಮಿ ಇತ್ತು. ಸೊ ನಾವು ಏನ್ ಅನ್ಕೊಂಡಿದೀವಿ ಅಂದ್ರೆ ನೆಕ್ಸ್ಟ್ ಏನಾದ್ರು ಕೇಳಕ್ ಹೋದ್ರೆ ಅಟ್ಲೀಸ್ಟ್ 5 ಡೇಸ್ ಹೋಗಕ್ಕೆ ಬರೋಕ್ಕೆ 1 ದಿವಸ ಆಗ್ಬಿಡುತ್ತೆ. ಸೊ ಅದು ಬಿಟ್ಟು ಒಂದು 5 ಡೇಸ್ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಅದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಏನು ನನಗೆ ಆಶ್ಚರ್ಯ ಮತ್ತೆ ಬೇಜಾರಾಗಿದ್ದು ಅಂತ ಹೇಳಿದ್ರೆ, ತೇನಿ ಏನಿದೆ, ತೇನಿ ಊರಿಂದ ಮೇಲ್ಗಡೆ ಹೋದ್ರೆ ಮುನ್ನಾರ್ ಸಿಗುತ್ತೆ. ಓಕೆನಾ, ಒಂದು ಬೆಟ್ಟ ಬೋಡಿಮೆಟ್ಟು ಘಾಟ್ ಸೆಕ್ಷನ್ ಕ್ರಾಸ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತು ಅಂದ್ರೆ ಮುನ್ನಾರ್ ಇದು ಸ್ಟಾರ್ಟ್ ಆಗುತ್ತೆ. ಅಲ್ಲೆಲ್ಲ ಫುಲ್ಲು ಕೂಲು, ಫುಲ್ಲು ತಂಪು, ಸಖತ್ತಾಗಿದೆ ವೆದರು, ಮಳೆ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಬಟ್ ಅದೇನೆ ನಾವು ಇದಕ್ಕೂ ಹೋದ್ವಲ್ಲ, ಅದಕ್ಕೆ ತೇನಿ ಬರ್ತಾ ಇಳಿಬೇಕಾದ್ರೆ ಅಲ್ಲಿಂದ ಫುಲ್ಲು ಮಳೆ ಬರ್ತಾ ಇತ್ತು ಅಂತ ರೈನ್ ಗೇರ್ಸ್ ಎಲ್ಲ ಹಾಕೊಂಡು ನಾವು ರೆಡಿ ಹಾಕೊಂಡು ಬಂದ್ರೆ ಮಳೆನೇ ಇಲ್ಲ. ಯಾಕೆ ಕೇಳ್ತೀರಾ, ಏನು ಹೇಳಿ, ಎಷ್ಟು ಬಿಸಿಲು, ಸೆಕೆ, ಅಯ್ಯೋ ಹ್ಯುಮಿಡಿಟಿ, ಒಂಥರ ಹಿಂಸೆ ಆಗೋಯ್ತು. ನೀವೇನೇ ಹೇಳಿ, ಅಪ್ಪ ಟಾರ್ಚರ್ ಆಗೋಯ್ತು ಒಂಥರ ಹೇಳ್ಬೇಕು ಅಂತಂದ್ರೆ, ಹೆವಿ ಹಿಂಸೆ ಆಗೋಯ್ತು. ಅದೇ ಆಶ್ಚರ್ಯ ಅನ್ಸಿದ್ದು. ಪಾಪ ತಮಿಳ್ನಾಡುವರೆಗೆ ಮಳೆನೇ ಇಲ್ಲ, ಬಟ್ ಗಾಳಿ ಮಾತ್ರ ಎಂತ ವಿಂಡ್ ಬ್ಲಾಸ್ಟ್ ಅಂದ್ರೆ ಹೈವೇಸ್ ಅಲ್ಲಿ ಓಡ್ಸಕ್ಕೆ ಆಗ್ತಿಲ್ಲ. ಆಷಾಢ ಅಲ್ವಾ, ಅದು ಇದ್ದೇ ಇರುತ್ತೆ, ಆದ್ರೂ ಸಖತ್ತು ವಿಂಡ್ ಬ್ಲಾಸ್ಟ್ ಇತ್ತು. ಮತ್ತೆ ಎಲ್ಲ ಕಡೆ ಈ ದಿಂಡುಗಳು ಆಗ್ತಾ ಇದ್ದಂಗೆ ಫುಲ್ಲು ಇದು ವಿಂಡ್ ಮಿಲ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಬೇಜಾನ್ ಇನ್ಸ್ಟಾಲೇಷನ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅಷ್ಟು ಇರಲೇ ಇಲ್ಲ ನಾವು ನೋಡಿದಾಗ. ಬಟ್ ಇವಾಗ ಇರಲೇ ಇರಲಿಲ್ಲ, ಇವಾಗ ಫುಲ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಯಾಕೆಂತಂದ್ರೆ ನೋಡಿರ್ತಾರೇನೋ, ಅದೇ ಗಾಡಿ ಜಾಸ್ತಿ ಇರುತ್ತಲ್ವ, ಸೊ ಇನ್ಸ್ಟಾಲ್ ಮಾಡೋದಂತ. ಅದು ಸಾಕಾದ ಅಪಾರ್ಟ್ಮೆಂಟ್. ಹೈವೇನಲ್ಲಿ ಟ್ರಾಫಿಕ್ಕು ಏನು ತುಂಬ ಬೇಜಾನು ಜಾಸ್ತಿನೇ ಇದೆ ಇವತ್ತು, ಏನೋ ಗೊತ್ತಿಲ್ಲ. ನೋಡಿ ಡೈವರ್ಷನ್ ಬಂತು ಮಂಗಳೂರಿಗೆ. ಹುಡುಗರು ಗ್ರೂಪಲ್ಲಿ ಈ ಫೋಟೋಸ್ ಎಲ್ಲ ಆಗ್ತಾ ಇದೆ ನೋಡಿ, ಏನು ಫುಲ್ಲು ಮುಚ್ಚೆ ಹೋಗ್ಬಿಟ್ಟಿದೆ. ಫುಲ್ಲು ಏನು ಗಾಡಿಗಳೆಲ್ಲ ನೋಡಿ
ಲ್ಯಾಂಡ್ ಸ್ಲೈಡ್ ಆಗಿ ಕೆಸರಲ್ಲಿ ಮುಳುಗೋಗ್ಬಿಟ್ಟಿದೆ. ಏನು ನಿಜಾನ ಎಷ್ಟು ಮಟ್ಟಕ್ಕೆ ಸುಳ್ಳ ಗೊತ್ತಿಲ್ಲ. ನೋಡಿ ವಿಡಿಯೋ ಬೇರೆ ಹಾಕ್ತೀನಿ. ಫುಲ್ಲು ನೋಡಿ ಕಾರು ಲಾರಿ ಏನು ಗುರು ಇದು ನಿಜಾನ ಸುಳ್ಳ ಗೊತ್ತಿಲ್ಲ ನೋಡಿ. ಯಪ್ಪ ಇವಾಗ ನಾನು ಅದೇ ರೂಟು ಆ್ಯಕ್ಚುಲಿ ತಗೊಬೇಕಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ತಿರ್ಗಿ ಚಾರ್ಮಾಡಿಗೆ ಚೇಂಜ್ ಆಗಿದೆ. ಆ ವಿಡಿಯೋಸ್ ನೋಡಿ ಫೋಟೋಸ್ ನೋಡಿನೇ ತೊಗೊಂಡು ಚೇಂಜ್ ಮಾಡಿದೆ ರೂಟ್ನ. ಏನು ಹೇಳಿ ಈ ಥರ ಆಗ್ಬಿಟ್ಟಿದೆ. ಓ ಮೈ ಗಾಡ್. ಇದು ನಮ್ಮ ಶಿರ್ಡಿ ಘಾಟ. ಯಪ್ಪ ಶಿರಾಡಿ. ಓ ಮೈ ಗಾಡ್ಸ್ ಇಲ್ಲ ಸದ್ಯ ಚಾರ್ಮಾಡಿಲಿ ಏನೋ ಆಗಿದೆ ಅವರೇ ಸಾಕಪ್ಪ. ಎಲ್ಲ ಡೈವರ್ಟ್ ಮಾಡಿರ್ತಾರೆ ಇವಾಗ ಚಾರ್ಮಾಡಿಗೆ ಟ್ರಾಫಿಕ್ನ. ಫುಲ್ಲು ಅಲ್ಲಿ ಟ್ರಾಫಿಕ್ ಆಗ್ಬಿಟ್ಟಿರುತ್ತೆ ಇವಾಗ ಪಕ್ಕ 100%. ಓ ಮೈ ಗಾಡ್ಸ್ ಇಲ್ಲ ನೋಡೋಣ. ಇಲ್ಲಂತೂ ಇವಾಗ ಆಸ್ ಆಫ್ ನೋ ಮಳೆ ಬರ್ತಾ ಇಲ್ಲ ನೋಡ್ಬೋದು. ಕ್ಲಿಯರ್ ಆಗಿದೆ. ಸ್ವಲ್ಪ ಬಿಸಿ ಬಿಸಿ ಬಿಸಿಲು ಥರನೇ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಏನು ಸಿಚುವೇಶನ್ ಅಂತ ಗೊತ್ತಿಲ್ಲ, ನೋಡೋಣ. ಚನ್ನರಾಯಪಟ್ಟಣ ಕ್ರಾಸ್ ಮಾಡಿ ನಿಯರ್ ಬೈ ಟು ಹಾಸನ್ನು. ಸೊ ಮಳೆ ಸ್ಟಾರ್ಟ್ ಆಗಿದೆ ನೋಡ್ಬೋದು. ಜಿಡಿ ಮಳೆ. ನಮ್ಮ ರಾಜಾವಲಿ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಸೊ ಹಾಸನ್ ರೀಚ್ ಆಗಾಯಿತು ನೋಡ್ಬೋದು. ಹಾಸನ್ ಹತ್ರ ಸ್ವಲ್ಪ ಡಬಲ್ ರೋಡ್ ಮಾಡಿದ್ದಾರೆ, ಜಾಸ್ತಿನೇ ಪರವಾಗಿಲ್ಲ. ಎಷ್ಟೋ ವರ್ಷಗಳಿಂದ ಡಬಲ್ ರೋಡೇ ಇರಲಿಲ್ಲ. ಈ ಸ್ಟ್ರೆಚ್ ಏನಿದೆ ಹಾಸನಿಂದ ಸಕಲೇಶ್ಪುರ ಏನು ಎಂಟ್ರೆನ್ಸ್ ಒಂದು ರೋಡ್ ಇದೆ, ಬೋರ್ಡ್ ಬಂದು ಬರುತ್ತೆ. ಸೊ ಅಲ್ಲಿವರೆಗೂ ಡಬಲ್ ರೋಡೇ ಇರಲಿಲ್ಲ. ಅಂದರೆ ಹಾಸನ್ ಹಾಸನ್ ಸಿಟಿ ಹೊರಗಡೆಯಿಂದ ಎಕ್ಸಿಟ್ ಆಗ್ತೀವಲ್ಲ ಅಲ್ಲಿವರೆಗೂ ಡಬಲ್ ರೋಡೇ ಇರಲಿಲ್ಲ. ಇವಾಗ ಮಾಡ್ತಾ ಇದ್ದಾರೆ ನೋಡಿ, ಸೂಪರ್. ಸೊ ಇವಾಗ ತಾನೇ ನನ್ನ ಫ್ರೆಂಡಿಗೆ ಒಬ್ರಿಗೆ ಮಾಡಿದ್ದೆ ಸಕಲೇಶ್ಪುರದವ್ರಿಗೆ. ಸೊ ಅವರು ಆ್ಯಕ್ಚುಲಿ ಆ್ಯಂಬುಲೆನ್ಸ್ ಡ್ರೈವರು. ಸೊ ಅವರೇ ಹೇಳಿದ್ರು ಸ್ಪಾಟಲ್ಲೇ ಇದ್ದೀನಿ. ಸೊ ಯಾರಿಗೂ ಜಾಸ್ತಿ ಏನು ಏಟಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ. ಸೊ ರೋಡ್ ಕ್ಲೋಸ್ ಆಗಿದೆ ಫುಲ್ಲಾಗಿ ಸಕಲೇಶ್ಪುರ ರೋಡು. ಚಾರ್ಮಾಡಿ ಮೇಲೆ ಹೋಗಿ ಅಂತ ಹೇಳ್ಬಿಟ್ಟು ಇವಾಗ ಹೇಳಿದ್ರು. ಸೊ ಯಾರಿಗೂ ಏನು ಜಾಸ್ತಿ ಏಟಾಗಿಲ್ಲ ಸಾಕಪ್ಪ, ಆಗಿಲ್ಲ ಅಂತಲೇ ಹೇಳಿದ್ರು, ಏನೋ ಗೊತ್ತಿಲ್ಲ. ಹಾಸನ ಅಯ್ಯಪ್ಪ, ಹಾಸನ ಟು ಚಿಕ್ಕಮಂಗ್ಳೂರು ರೋಡ್ ಇದೆ. ಇದು ಫುಲ್ಲು ಕಿತ್ತೋಗ್ಬಿಟ್ಟಿದೆ. ಚೆನ್ನಾಗಿತ್ತು, ಮಳೆ ಬಂದು ತಿರ್ಗಾ ಇದಾಗಿದೆ, ಹಾಳಾಗಿದೆ. ಎಷ್ಟೊಂದು ಕಡೆ ತುಂಬ ಪ್ಯಾಚಸ್ ಇದೆ, ಭಯಂಕರ ಪ್ಯಾಚಸ್. ಫುಲ್ಲು ಬಾವಿ. ಎಷ್ಟು ಹಾಳಾಗಿದೆ ಅಂತಲೇ ಗೊತ್ತಾಗಲ್ಲ ಇದು. ಸೂಪರ್ ರೋಡು, ಸಿತ್ತಲ್ಪತ್ತಲ್ಲ ಬಿಟ್ಟಿದೆ ಇಲ್ಲೂ ರೋಡು. ಏನು ಹೇಳಿ, ಚೆನ್ನಾಗಿ ಇತ್ತಪ್ಪ ಎಲ್ಲ ಮಳೆಗೆ. ಅಂದರೆ ಪ್ಲಸ್ ಏನಂತಂದರೆ ಆ ಕಡೆ ಕ್ಲೋಸ್ ಆದರೆ ಈ ಕಡೆನೇ ಬಿಡ್ತಾರಲ್ವ. ಸಕಲೇಶ್ಪುರ ಕ್ಲೋಸ್ ಆದರೆ ಈ ಕಡೆನೇ ಹೋಗಬೇಕು, ಮಂಗಳೂರಿಗೆ ಹೋಗೋರು ಇಲ್ಲ ಧರ್ಮಸ್ಥಳ ಕುಕ್ಕೆ ಆ ಕಡೆ ಈ ಕಡೆ ಹೋಗೋರು. ಸೊ ಅದರಿಂದ ಸ್ವಲ್ಪ ರೋಡ್ ಜಾಸ್ತಿನೇ ಹಾಳಾಗಿರ್ಬೇಕು. ಯಾಕೆಂದರೆ ತುಂಬ ದಿವಸಗಳಿಂದ ಸಕಲೇಶ್ಪುರ ರೋಡ್ ಕ್ಲೋಸ್ ಇದೆ. ಯಾಕೆಂದರೆ ಲ್ಯಾಂಡ್ ಸ್ಲೈಡ್ ಆಗ್ತಾನೇ ಇತ್ತು ಅಂತ ನೋಡ್ತಾ ಇದ್ದೇನೆ ನಾನು ಅಪ್ಡೇಟ್ಸ್. ಸಕಲೇಶ್ಪುರ ರೋಡ್ ಕ್ಲೋಸ್ ಆಗಿರೋದ್ರಿಂದ ನೋಡಿ ಲಾರಿಗಳು ಮತ್ತು ಇದು ಗ್ಯಾಸ್ ಟ್ಯಾಂಕರ್ಗಳು ಎಲ್ಲ ಈ ಕಡೆನೇ ಓಡಾಡ್ತಾ ಇದ್ದಾವೆ. ಹಂಗಾದಾಗ ಏನಾಗುತ್ತೆ ಹೇಳಿ, ಫುಲ್ಲು ರೋಡು ಬೂಸ್ಟ್ ಆಗುತ್ತೆ ಅಷ್ಟೇ, ಇನ್ನೇನಿದೆ. ನೋಡಿ ಗ್ಯಾಸ್ ಟ್ಯಾಂಕರ್ ಬಂತು, ಅವಲ್ಲಿಂದ ಬರ್ತಾನೆ ಇದೆ ಹಿಂಗೆ. ಅಣ್ಣ ರಾಜಾಹುಲಿ ಇರಬೇಕು. ಜಾಲಿನಪ್ಪ ಇವರು. ನೋಡಿ ಎಲ್ಲ ಥರ ಗಾಡಿಗಳೆಲ್ಲ ಇಲ್ಲೇ ಬರ್ತಾ ಇದ್ದಾವೆ. ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿದೆ ಈ ರೋಡ್, ಏನು ಹೇಳಿ. ಓಕೆ, ನಿಯರ್ ಬೈ ಟು ಮೂಡಿಗೆರೆ. ಅದಕ್ಕಿಂತ ಮುಂಚೆ ಒಂದು ಗ್ರೋವರ್ಸ್ ಕಾಫಿ ಹೌಸ್ ಅಂತೇಳಿ ಒಂದು ರೆಸ್ಟೋರೆಂಟ್ ಸಿಗುತ್ತೆ ನಿಯರ್ ಬೈ ಟು, ಅಂದರೆ ಬೇಲೂರಿಂದ ಮೂಡಿಗೆರೆ ಹೋಗ್ತಾ. ಆ್ಯಕ್ಚುಲಿ ಚೆನ್ನಾಗಿದೆ ರೆಸ್ಟೋರೆಂಟು, ತುಂಬ ಟೇಸ್ಟ್ ಕೂಡ ಚೆನ್ನಾಗಿದೆ. ಕಾಫಿ ಅಂತೂ ಸಖತ್ತಾಗಿತ್ತು. ಒಂದು ಸೆಟ್ ದೋಸೆ ಕಾಫಿ ಎಲ್ಲ ಕುಡ್ಕೊಂಡು ನೋಡಿ. ಚಿಕ್ಕಮಂಗ್ಳೂರು ಬಂದಮೇಲೆ ಕಾಫಿ ಕುಡಿದೇ ಇರೋಕ್ಕಾಗುತ್ತಾ? ಫುಲ್ಲು ಫಾಗ್ ಆಗ್ಬಿಟ್ಟಿದೆ ಒಳಗಡೆ. ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಇವಾಗ ನೆಕ್ಸ್ಟು ಮೂಡಿಗೆರೆ ಸಿಗುತ್ತೆ. ಮೂಡಿಗೆರೆ ಆಗಿದ ತಕ್ಷಣ ನೆಕ್ಸ್ಟು ಚಾರ್ಮಾಡಿ. ಸೊ ನಾನು ಚಾರ್ಮಾಡಿಗೆ ಹೋಗೋಷ್ಟೊತ್ತಿಗೆ ಕತ್ಲೆ ಆಗ್ಬಿಟ್ಟಿರುತ್ತೆ ಅನಿಸುತ್ತೆ, ಏನೂ ನೋಡೋಕ್ಕಾಗಲ್ಲ ಅನಿಸುತ್ತೆ ಅನ್ಫಾರ್ಚುನೇಟ್ಲಿ. ಅಂದರೆ ವಾಟರ್ ಫಾಲ್ಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು. ಸೊ ನೋಡೋಣ ಏನಂತ ಹೇಳ್ಬಿಟ್ರೆ ಹೇಳೋಕ್ಕಾಗಲ್ಲ. ನೇಚರ್ ಸೌಂಡ್. ನೋಡಿ ಹೆಂಗಿದೆ ವೆದರ್ ಅಂತ ಹೇಳ್ಬಿಟ್ಟು. ನಿಯರ್ ಬೈ ಟು ಕೊಟ್ಗೆಹಾರ. ಸಖತ್ತಾಗಿದೆ ವೆದರ್, ಫುಲ್ಲು ಮಳೆ, ಜೋರು ಮಳೆ. ಏನು ಹೇಳಿ, ಇವಾಗ ಕೊಟ್ಗೆಹಾರ ಸಿಗುತ್ತೆ ನೆಕ್ಸ್ಟು. ಆರಾಮಾಗಿ ಹೋಗ್ತಾ ಇದ್ದೀನಿ. ಒಬ್ಬೊಬ್ಬೊಬ್ಬ ಏನು ಮಳೆ, ಏನು ಮಳೆ. ಆಹಾ, ಅದೇ ಅಷ್ಟೇ ಡೇಂಜರ್ ಇದೆ. ನಾಯಿ ಚಾಲಿ. ಮಳೆ ಮಳೆ ಮಳೆ, ಎನಿ ಟೈಮ್ ಮಳೆ, ಫುಲ್ ಮಳೆ. ಹೋಗಿ ಈ ಸತಿ ಹೋದ್ಸಲಿ ಮಳೆ ಇರಲಿಲ್ಲ ಹೋದ ವರ್ಷ, ಈ ವರ್ಷ ಫುಲ್ ಮಳೆ.
ಲಿಟ್ರಲಿ ಯಾವ ರೇಂಜಿಗೆ ಮಳೆ ಹೊಡಿತಾ ಇದೆ. ಮೂಡಿಗೆರೆ ಎಂಟ್ರಾಗಿ ನಮ್ಮ ದಕ್ಷಿಣ ಕನ್ನಡ ಕಡೆ ಎಂಟ್ರ್ ಕೊಡ್ತಾ ಇದ್ದಂಗೆನೆ, ಅಂದರೆ ಟುವರ್ಡ್ಸ್ ಕೊಟ್ಟಿಗೆರ ಚಾರ್ಮಾಡಿ ಕಡೆ ಹೋಗ್ತಾ ಇದ್ದಂಗೆನೆ ತಡ್ಕೊಳಕ್ಕೆ ರೋಡಲ್ಲಿ ನೋಡೋಕ್ಕಾಗ್ತಾಯಿಲ್ಲ, ಆ ರೇಂಜಿಗೆ ಮಳೆ ಹೊಡಿತಾ ಇದೆ. ಯಪ್ಪ, ಈ ಥರ ಮಳೆ ಹೊಡೆದ್ರೆ ಇನ್ನೇನು ಹೇಳಿ, ಮುಳುಗೋಗ್ಬಿಡುತ್ತೆ ಊರುಗಳು, ಆ ರೇಂಜಿಗೆ ಹೊಡಿತಾ ಇದೆ. ಓ ಮೈ ಗಾಡ್, ಸಖತ್ತು ಜೋರಾಗಿದೆ ಮಳೆ ಸ್ನೇಹಿತರೆ. ಯಾರೂ ದಯವಿಟ್ಟು ಗಾಡೀಲಿ ಒಂದು ಇದು ಕಮ್ಮಿ ಆಗೋ ತನಕ ಈ ಮಳೆ ದಯವಿಟ್ಟು ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಅಂದರೆ ತುಂಬ ಜೋರಾಗಿದೆ ಮಳೆ, ಸಖತ್ ಜೋರಿದೆ ಮಳೆ ಮಾತ್ರ. ನಮ್ಗೆ ಲಿಟ್ರಲಿ ರೋಡೇ ಕಾಣಿಸ್ತಾ ಇಲ್ಲ. ನಿಮಗೆ ಕ್ಯಾಮ್ರಾದಲ್ಲಿ ಜಸ್ಟಿಫೈ ಮಾಡೋಕ್ಕಾಗ್ತಾಯಿಲ್ಲ ಇದನ್ನು, ಬಟ್ ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಯಾವ ರೇಂಜಿಗೆ ಮಳೆ ಹೊಡಿತಾ ಇದೆ ಅಂತ. ಹೆವಿ ಅಂದರೆ ಹೆವಿಯಾಗಿ ಹೊಡಿತಾ ಇದೆ ಮಳೆ, ಹೆವಿ ಡೇಂಜರ್ ಇದೆ. ಅಪ್ಪ, ಅಯ್ಯೋ, ಗಾಳಿ ಸಮೇತ ಮಳೆ ಹೊಡಿತಾ ಇದೆ ಗುರು. ಓ ಮೈ ಗಾಡ್, ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಚೆನ್ನಾಗಿ ಎಲ್ಲ ಕಾಣಿಸಿರೋದು. ಇಲ್ಲಿ ವಾಟರ್ ಫಾಲ್ಸ್ ಎಲ್ಲ ಉಕ್ಕಿ ಹರಿತಾ ಇರುತ್ತೆ ನನಗೆ ಗೊತ್ತಿರೋಂಗೆ. ನೋಡೋಣ, ಕೊಟ್ಟಿಗೆರ ಬಂತು ನೋಡಿ, ಒಟ್ನಲ್ಲಿ ದುರ್ಗಾಂಬ ಫೀಲಿಂಗ್ ಸ್ಟೇಷನ್. ತುಂಬ ಮೆಮೊರೀಸ್ ಇದೆ. ಮುಂದೆ ಹಸು ಇದೆ ಗುರು, ಕಾಣಿಸ್ತಾನೆ ಇಲ್ಲ ನೋಡಿ. ಕೊಟ್ಟಿಗೆರ ಪಾಸ್ ಆಗ್ತಾಯಿದ್ದೀನಿ. ಬಾಯ್ ಬಾಯ್ ಶೃಂಗೇರಿ, ಹೊರನಾಡು, ಕುದುರೆಮುಖ. ಓಕೆ, ಲೆಟ್ಸ್ ಗೋ. ಲಿಟ್ರಲಿ ಹೆವಿ ಮಳೆ, ಹೆವಿ ಮಳೆ, ಹೆವಿ ಅಂದರೆ ಹೆವಿ ಮಳೆ. ಓಕೆ, ನೋಡೋಣ ಇಲ್ಲಿ ಏನಾದರೂ ಬಿಡ್ತಾರ ಇಲ್ವೋ, ಏನಾಗಿದೆ, ಏನಾದರೂ ಆಗಿದೆ, ಏನಾದರೂ ಹೇಳ್ತಾರ, ಏನೂ ಇಲ್ಲ, ಬಿಡ್ತಾ ಇದ್ದಾರೆ. ಇದ್ದರೆ ಇಲ್ಲೇ ಕ್ಲೋಸ್ ಮಾಡಿರೋರು. ಓಕೆ, ಅಯ್ಯಪ್ಪ, ಲೆಟ್ಸ್ ಗೋ. ಓಹೋ, ಜೋರಾಗಿ ಹೊಡಿತಾಯಿದೆ ಮಳೆ. ಓಕೆ, ವಾಟರ್ ಫಾಲ್ಸ್ ಎಲ್ಲ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ. ಕಾಣಿಸ್ತಾನೆ ಇಲ್ಲ ರೋಡು ಸ್ನೇಹಿತರೆ, ನಿಜ ಕಾಣಿಸ್ತಾ ಇಲ್ಲ. ಓಯ್, ಫುಲ್ಲು ರೋಡಲ್ಲಿ ನೀರು ತುಂಬೋಗ್ಬಿಟ್ಟಿದೆ. ಓಯ್, ಓಡ್ತವ್ರು ಯಾರ ಅಣ್ಣ? ಎಲ್ಲ ಬರ್ತಾ ಇದೆಯಾ? ಓ ಮೈ ಗಾಡ್ಸಿಲ್ಲ. ಓಕೆ, ಓ ಯಪ್ಪ, ನಮ್ಮೂರಲ್ಲಿ ಫುಲ್ ಜೋರು ಮಳೆ. ಲಿಟ್ರಲಿ ಹೆವಿಯಾಗಿ ಮಳೆ ಹೊಡಿತದೆ. ಅಪ್ಪ, ಕಮ್ಮಿ ಆಗೋ ಸೂಚನೆನೇ ಇಲ್ಲ, ಆ ಥರ ಹೊಡಿತದೆ. ಏನು ಗುರು ಈ ಥರ ಮಳೆ ಬಂದರೆ ಪಾಪ. ಅದಕ್ಕೆ ವೈನಾಡಲ್ಲೆಲ್ಲ ಫ್ಲಡ್ ಆಗಿರೋದು. ಏನು ಕಾಣಿಸ್ತಾ ಇಲ್ಲ ಇದರಲ್ಲೆಲ್ಲ. ಎಲ್ಲಿ ವೈನಾಡು, ಅದಾದಮೇಲೆ ನಮ್ಮ ಇದ್ರ ಕಡೆ ಎಲ್ಲ ಇಷ್ಟೊಂದು. ಅಪ್ಪ, ಈ ಥರ ಹೊಡೆದ್ರೆ ಇನ್ನೇನಪ್ಪ ಮಳೆ. ಓ ಮೈ ಗಾಡ್ ಗುರು, ಇಷ್ಟೋ ತನಕ ಬರೀ ಮಳೆ ಇತ್ತು, ಇವಾಗ ಫಾಗು ಜೊತೆಗೆ ಸೇರ್ಕೊಬಿಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲ. ಓ ಮೈ ಗಾಡ್, ಲಿಟ್ರಲಿ ರೋಡೇ ಕಾಣಿಸ್ತಾ ಇಲ್ಲ ಗುರು. ನೋಡಿ, 20ರಲ್ಲಿ ಹೋಗ್ತಾ ಇದ್ದೀನಿ, ರೋಡೇ ಕಾಣಿಸ್ತಾ ಇಲ್ಲ. ಮುಂದೆ ಏನಿದೆ ಅಂತಲೂ ಗೊತ್ತಾಗ್ತಾಯಿಲ್ಲ. ಐ ಬಿ ಹಾಕಿದ್ರೆ ಫುಲ್ಲು ಬ್ಲ್ಯಾಕ್ಔಟ್ ಆದಂಗೆ ಆಗ್ತಾಯಿದೆ, ಅಂದರೆ ಫುಲ್ಲು ಫಾಗ್ಗೆ, ಏನಂದ್ರೇನು ಕಾಣಿಸ್ತಾ ಇಲ್ಲ. ಓ ಮೈ ಗಾಡ್, ಯಾವ ರೇಂಜಿಗೆ ಮಳೆ ಬರ್ತಾಯಿದೆ, ನಾನ್ ಸ್ಟಾಪಾಗಿ ಬರ್ತಾಯಿದೆ ಗುರು. ಕಮ್ಮಿ ಆಗೋ ಇದೇ ಇಲ್ಲ, ಲಕ್ಷಣನೇ ಇಲ್ಲ. ಏನು ಕಾಣಿಸ್ತಾ ಇಲ್ಲ, ಫಾಗ್ ಬೇರೆ ಜೊತೆಗೆ ಸೇರ್ಕೊಂತೀವಿ ಇವಾಗ. ಫುಲ್ ಫಾಗು ನೋಡಿ. ಐ ಬಿ ಹಾಕ್ತೀನಿ ಇವಾಗ ನೋಡಿ, ಏನು ಕಾಣಿಸ್ತಾ ಇಲ್ಲ, ಏನೂ ಇಲ್ಲ. ಮುಂದೆ ಅಲ್ಲೊಂದು ಗಾಡಿ ಬರ್ತಾ ಇದೆ ಅಂತ ಗೊತ್ತಾಯ್ತು ಇವಾಗ. ಓ, ಫಾಲ್ಸ್ ನೋಡಿ, ಫಾಲ್ಸು. ಓ, ಚೂರು ಕಾಣಿಸ್ತು, ಒಳ್ಳೆ ಫಾಲ್ಸು, ಒಳ್ಳೆ ನೀರು ಬೀಳ್ತಾ ಇದೆ. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ಸ್ವಲ್ಪ ಬೇಗ ಬರಬೇಕಾಗಿತ್ತು. ಸಖತ್ತಾಗಿರೋದು ಮಜಾ. ಇಲ್ಲೇನಕ್ಕೆ ನಿಲ್ಸ್ಕೊಂಡು ಹೋದ್ರು, ಏನಾಗಿದೆ. ಓಕೆ, ಸುಮ್ಮನೆ ನಿಲ್ಸಿದ್ದಾರೆ, ಭಯ ಆಗುತ್ತೆ. ಈ ಘಾಟಲ್ಲಿ ಏನಂತ ಹೇಳಿದ್ರೆ ಡೇಂಜರು, ಲ್ಯಾಂಡ್ ಸ್ಲೈಡು ಸ್ವಲ್ಪ ಕಮ್ಮಿ, ಬಟ್ ಮರಗಳು ಬೀಳೋದು ಜಾಸ್ತಿ. ಇಲ್ಲಿ ಮರಗಳು ಜಾಸ್ತಿ ಇದೆಯಲ್ಲ, ಆದ್ದರಿಂದ 7:30 ಆಯಿತು. ಇಲ್ಲಿ ನೋಡಿ, ಇಲ್ಲಿ ಅಯ್ಯೋ ಏನು ಜೋರಾಗಿ ಬೀಳ್ತಾಯಿದೆ ನೀರು. ಓ ಮೈ ಗಾಡ್, ಇಲ್ಲಿ ಏನು ಗುರು ಅದು? ಅಯ್ಯೋ, ಅಲ್ಲಿ ಹೆಂಗೆ ಬೀಳ್ತಾ ಇರ್ಬೇಡ ನೀರು. ಅಪ್ಪ, ಮೇನ್ ವಾಟರ್ ಫಾಲ್ಸಲ್ಲಿ. ಅಯ್ಯೋ, ಬೆಳಗಿನ ಜಾವ ಬರ್ಬೇಕು, ಬಟ್ ಆದರೂ ತುಂಬ ಡೇಂಜರ್ ಇರುತ್ತೆ. ಅಯ್ಯೋ, ಬಟ್ ಈ ಥರ ವ್ಯೂ ಸಿಗಲ್ಲ. ಬಟ್ ಏನು ಮಾಡೋಣ, ನೋಡಲೇಬೇಕು ಅಂದರೆ ಹೋಗ್ಲೇಬೇಕು. ನೋಡೋಣ ಇರಿ ಮುಂದೆ. ನೋಡಿ, ಫಾಲ್ಸು ರೋಡ್ಗೆ ಬರ್ತೈತೆ ನೀರು ಗುರು, ರೋಡ್ಗೆ ಹೋಗ್ತೈತೆ ಇದು. ಓ ಮೈ ಗಾಡ್, ಲಿಟ್ರಲಿ ರೋಡಲ್ಲೂ ಫಾಲ್ಸ್ ಇದೆ. ಫುಲ್ಲು ಪಾಸ್ ಆಗ್ತದೆ. ಎಷ್ಟು ಫಾಲ್ಸ್ಗಳು ನೋಡಿದೆ ಗೊತ್ತಾ? ಕಮ್ಮಿ ಅಂದ್ರೂ 7-8 ಫಾಲ್ಸ್ ನೋಡಿದೆ ನಾನು ಇವಾಗ. ಎಲ್ಲ ರೆಕಾರ್ಡ್ ಮಾಡೋಕ್ಕಾಗ್ತಾಯಿಲ್ಲ, ಏನಕ್ಕೆ ಅಂದರೆ ಏನು ಕಾಣಿಸ್ತಾ ಇಲ್ಲ, ನೈಟ್ ಟೈಮ್ ಅಲ್ವಾ. ಏನು ಹೇಳಿ, ಎಷ್ಟು ವಾಟರ್ ಫಾಲ್ಸ್ ನಾನು ನೋಡಿದ್ದು. ಓ ಮೈ ಗಾಡ್, ಎಲ್ಲ ಫುಲ್ ವಾಟ್ರು, ಫುಲ್ಲು
ಹರ್ಕೊಂಡು ಹೋಗ್ತಾ ಇದೆ ಫಾಲ್ಸು. ಎಷ್ಟು ಫಾಲ್ಸ್ ಗುರು, ಓ ಮೈ ಗಾಡ್. ರಾಜಾವಲಿ ಅವರು ಬಂದರು, ಬರಬೇಕು ಬನ್ನಿ. ಜಾಗನೇ ಇಲ್ವಲ್ಲಪ್ಪೋ. ಎನ್ನಪ್ಪ ಸ್ವಾಮಿ ದೇವರೇ ಕಾಪಾಡಿದ್ದೇವೆ. ನೋಡಿ ಏನೋ ಪೂಜೆ ಏನೋ ಮಾಡಿದ್ದಾರೆ, ದೇವ್ರ ಪ್ರಸಾದ ತಗೊಂಡು ಹೋಗೋಣ. ಎನ್ನಪ್ಪ ಸ್ವಾಮಿ ದೇವರಿಗೆ ಕೈ ಮುಗ್ದು ಇವಾಗ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೆವಿ ಚಾಲೆಂಜಿಂಗ್ ಆಗಿದೆ. ಇದು ಒಳಗಡೆ ಹಾಕಿದ್ದಾರೆ ಅನ್ಸುತ್ತೆ, ಸ್ವಲ್ಪ ಫೆನ್ಸಿಂಗು ಇಷ್ಟು ಒಳಗಡೆ ಇರಲಿಲ್ಲ, ಸ್ವಲ್ಪ ಹೊರಗಡೆ ಇತ್ತು, ಒಳಗಡೆ ಹಾಕಿದ್ದಾರೆ ಫೆನ್ಸಿಂಗು. ಓಕೆ. ವಾಟರ್ ಫಾಲ್ಸ್ ಮಾತ್ರ ಯಾಕೆ ಕೇಳ್ತಿರೋ, ಏನು ವಾಟರ್ ಫಾಲ್ಸ್ ಗೊತ್ತಾ, ಒಳ್ಳೆ ಮಹಾರಾಷ್ಟ್ರ ಥರ ಇದೆ ಗುರು. ಎಷ್ಟು ವಾಟರ್ ಫಾಲ್ಸು, ಅಯ್ಯೋ ಗುರು ವಾಟರ್ ಫಾಲ್ಸು. ಓ ನೋಡಿ ಹೆಂಗು ಸುರಿತಾ ಇದೆ ನೀರು, ದಾಗ 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 ಅಂತ. ಮುಂದೆ ನೋಡಿ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ಲ ಗುರು. ಓಹೋ ಫುಲ್ ನೀರು. ಇಲ್ಲಿ ನೋಡಿ, ಇಲ್ಲಿ 0 ವಿಸಿಬಿಲಿಟಿ ಅಷ್ಟೇ. ನೋಡಿ ಮುಂದೆ ಗಾಡಿ ಹೋಗ್ತಾ ಇದೆ, ಇಲ್ಲಿಂದ ಚೂರು ಕಾಣಿಸ್ತಾ ಇದೆ ಅಷ್ಟೇ. ಸ್ವಲ್ಪ ಮುಂದೆ ಹೋದ್ರೆ ಅದು ಡಿಸಪಿಯರ್ ಆಗೋಗುತ್ತೆ, ಅಷ್ಟು ಫಾಗ್ ಇದೆ. ಇಲ್ಲೊಂದು ದೊಡ್ಡ ವಾಟರ್ ಫಾಲ್ಸ್ ಇದೆಯಲ್ಲ, ಅದ್ರ ಹೆಸರು ನನಗೆ ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಿಲ್ಲ. ಚಾರ್ಮಾಡಿಗೆ ಮೇನ್ ಅಟ್ರಾಕ್ಷನ್ ಅದು ಯಾವ ರೇಂಜಿಗೆ ಫ್ಲೋ ಇರಬೇಡ ಅಂತ ನನಗೆ ಇವಾಗ ಒಂದು ಕುತೂಹಲ ಮೂಡಿದೆ. ಏನ್ ಬೇಜಾರು ಅಂತಂದ್ರೆ, ಒಂದು 1 hour ಬೇಗ ಬಂದಿದ್ರೆ, ಇವಾಗ 7:30 ಟೈಮು, ಒಂದು 6:30 ಹೆಂಗ್ ಬಂದ್ಬಿಟ್ಟಿದ್ರೆ ಒಳ್ಳೆ ವ್ಯೂ ನೋಡ್ಬೋದಾಗಿತ್ತು ಗುರು. 6:30, 6:15, 6 ಗಂಟೆ ಅಷ್ಟೊಳಗೆ ಬಂದ್ಬಿಟ್ಟಿದ್ರೆ ಸಕ್ಕದಾಗಿರೋದು ನೋಡೋದಕ್ಕೆ. ಏನ್ ಮಾಡೋಣ ಹೇಳಿ. ಇಲ್ಲಿ ನೋಡಿ, ರೋಡಲ್ಲಿ ವಾಟರ್ ಫಾಲ್ಸ್ ಹೋಗ್ತದೆ. ಅಯ್ಯೋ ಯಪ್ಪ, ಕಣ್ಣು ಆಯಿಸಿದ್ರೆ ವಾಟರ್ ಫಾಲ್ಸ್ ರೈಟ್ ಸೈಡ್ಗೆ. ನಾಡಿದ್ದು ಬರ್ತೀನಿ ತಿರ್ಗಾ ಇದೇ ರೋಡಲ್ಲಿ ನೋಡೋಣ ಗುರು ವಾಟರ್ ಫಾಲ್ಸು. ಓ ಮೈ ಗಾಡ್, ಇಷ್ಟೊಂದು ನೋ ವರ್ಡ್ಸ್ ಕಾಣಿಸುತ್ತೆ ನೋಡೋಣ ಇಲ್ಲಿ. ಓ ಸೌಂಡ್ ಕೇಳಿಸ್ಕೊಳ್ಳಿ. ಓ ಮೈ ಗಾಡ್, ಏನು ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಓ ಮೈ ಗಾಡ್ ಸ್ನೇಹಿತರೆ, ಏನು ಕಾಣಿಸ್ತಾ ಇಲ್ಲ, ಸಾರಿ. ಎಂತ ಜೋರಾಗಿ ಬರ್ತಾ ಇದೆ, ಬೀಳ್ತಾ ಗೊತ್ತಾ ನೀರಿಲ್ಲಿ. ಓ ಮೈ ಗಾಡ್, ಚಾರ್ಮಾಡಿ ಮೇನ್ ವಾಟರ್ ಫಾಲ್ಸು. ಶೇಟ್ ನೋಡಕ್ ಆಗ್ತಾ ಇಲ್ಲ, ಅಯ್ಯೋ ತೋರ್ಸಕ್ ಆಗ್ತಿಲ್ಲ ನಿಮ್ಗೆಲ್ಲ. ಬ್ಯೂಟಿ. ಒಂದೆರಡು ಫೋಟೋಸ್ ಹಾಕ್ತೀನಿ ನೋಡಿ. ಹಂಗೂನು ಲಿಟ್ರಲಿ ಹೆಂಗ್ ಬೀಳ್ತಾ ಇದೆ ಅಂದ್ರೆ, ಓ ಇಷ್ಟು ಫೋರ್ಸ್ ಅಲ್ಲಿ ಇಷ್ಟೊಂದು ನೀರು ಬೀಳ್ತಾ ಇದೆ, ಫಸ್ಟ್ ನೋಡ್ತಾ ಇರೋದು ನಾನು. ಓ ಮೈ ಗಾಡ್. ಓಕೆ, ಕಾರ್ ಎಲ್ಲ ನೀರು ಬರ್ತಾ ಇದೆ. ಏನ್ ಹೇಳಿ. ಓ ಇಲ್ಲಿ ಮುಂದೆನೂ ರೋಡ್ ಕಾಣಿಸ್ತಾ ಇಲ್ಲ, ಅಲ್ಲಿ ನೋಡಿದ್ರೆ ಆ ರೇಂಜಿಗೆ ನೀರು. ಫುಲ್ ರೋಡಲ್ಲಿ ವಾಟರ್ ಫಾಲ್ಸ್ ಇದೆ ಸ್ನೇಹಿತರೆ. ಓ ಮೈ ಗಾಡ್, ನೋಡಿ 0 ವಿಸಿಬಿಲಿಟಿ ಆಗೋಯ್ತು ಇವಾಗ. ಓಹೋ ಏನು ಕಾಣಿಸ್ತಿಲ್ವಲ್ಲ ಗುರು. ಐವಿ ಮಕ್ಕಳಿದ್ರೆ ನೋಡಿ, ಇಲ್ಲೊಂದು ವಾಟರ್ ಫಾಲ್ಸ್. ಇಲ್ಲಿ ನೋಡಿ, ಕಾಣಿಸ್ತಾನೆ ಇಲ್ವಲ್ಲ ಗುರು. ಮುಂದೆ ಇನ್ನೊಂದು ವಾಟರ್ ಫಾಲ್ಸ್. ಈ ತರ ಎಷ್ಟು ವಾಟರ್ ಫಾಲ್ಸ್ ಗೊತ್ತಾ ಸ್ನೇಹಿತರೆ, ದೊಡ್ಡದು, ಅದನ್ನು ಚಿಕ್ಕದು. ಇದು ಬರೀ ಚಿಕ್ಕದು, ಇದು ಸ್ವಲ್ಪ. ಎಷ್ಟೆಷ್ಟು ದೊಡ್ಡ ವಾಟರ್ ಫಾಲ್ಸ್ ಗೊತ್ತಾ. ಅಯ್ಯೋ, ಡೇ ಟೈಮ್ ಅಲ್ಲಿ ಬಂದ್ಬಿಟ್ರೆ ಮಾತ್ರ ಸ್ವರ್ಗ ಗುರು. ಚಾರ್ಮಾಡಿ ಸ್ವರ್ಗ, ನಮ್ ಚಾರ್ಮಾಡಿ ಸೂಪರ್ ಗುರು. ಓ ಮೈ ಗಾಡ್, ಬ್ಯೂಟಿ. ಮುಂದೆ ಇನ್ನು ಎಲ್ಲೆಲ್ಲಿ ಹೆಂಗಿದೆ ವಾಟರ್ ಫಾಲ್ಸ್ ನೋಡೋಣ. ನಾಡಿದ್ದು ಬರ್ತಾ ಆದ್ರೆ ಬೇಗ ಬರ್ತೀನಿ. ಸೊ ಫೈನಲಿ ಚಾರ್ಮಾಡಿ ಘಾಟ್ ಇಳಿದೆ. ಇನ್ನು ಮಳೆ ಅಂತೂ ಬರ್ತಾನೆ ಇದೆ. ವಾಟರ್ ಫಾಲ್ಸು ಮತ್ತೆ ಫಾಗು ಕಮ್ಮಿ ಆಗಿದೆ ಅಷ್ಟೇ. ಬರ್ತಾನೆ ಇದೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ನಮ್ಮ ತಾಯಿ ಹೇಳಿದ್ರು ಬೆಳಿಗ್ಗೆಯಿಂದ ಮಳೆ ಬರ್ತಾನೆ ಇದೆ ಅಂತ ಹೇಳ್ಬಿಟ್ಟು, ಹಂಗೆ ಬರ್ತಾನೆ ಇದೆ ಗುರು. ಓ ಮೈ ಗಾಡ್, ಡೈರೆಕ್ಟಾಗಿ ಮನೆ ಹತ್ರ ಸಿಗೋಣ. ಲೆಟ್ಸ್ ಏನು ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಏನಕ್ಕೆಂದರೆ ಫುಲ್ಲು ಫಾಗು, ಫುಲ್ಲು ಟ್ವಿಸ್ಟೀಸು, ಕರ್ವ್ಸು, ಹೆಂಗೆ ವೀಡಿಯೋ ಮಾಡೋದು. ಅದಕ್ಕೆ ಸರಿ ಆಯಿತು ಅಂತ ಮಾಡಲಿಲ್ಲ. ಸೊ ಮುಂದೆ ಮನೆ ಹತ್ರ ಹೋಗಿ ಸಿಗೋಣ ಸ್ನೇಹಿತರೆ. ಧರ್ಮಸ್ಥಳ ಮಂಗಳೂರು ರೋಡ್ ಪರಿಸ್ಥಿತಿ. ಸೊ ಫೈನಲಿ ರೀಚ್ ಹೋಮ್. ನೋಡಿ, ರಾಜ ಆಲ್ರೆಡಿ ಕಿರಿಸ್ತಾ ಇದ್ದಾನೆ, ಅಲ್ಲಿ ಕಾಣಿಸ್ತಾ ಇಲ್ಲ. ಬೆಳಿಗ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅಪ್ಪ ಸುಸ್ತಾಗೋಯ್ತು ಗುರು, ಮಲ್ಕೊಬೇಕು, ಫುಲ್ಲು ನಿದ್ದೆ ಬರ್ತಾಯಿದೆ. ಸೊ ಏನಂತಂದರೆ, ಈ ಧರ್ಮಸ್ಥಳದಿಂದ ಧರ್ಮಸ್ಥಳ ಅಲ್ಲ, ಚಾರ್ಮಾಡಿ ಘಾಟ್ ಇಳಿದ ತಕ್ಷಣ
ಚಾರ್ಮಾಡಿ ಘಾಟಿಂದ ಈ ಮಣಂತೇರವರೆಗೂ ರೋಡು ತುಂಬ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಫಸ್ಟ್ ಸ್ಟೇಷನ್ ಆಗೋದು ಗುರು ಬರೋಷ್ಟೊತ್ತಿಗೆ. ಅದಾದಮೇಲೆ ಚಾರ್ಮಾಡಿ ಘಾಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಳೆ ಅಂತೂ ಚಿತ್ತಾಲ್ಪತ್ತಲ್ಲಿ ಇವಾಗ ಬಿಟ್ಟಿದೆ. ಇಲ್ಲಿ ಮಳೆ ನೋಡ್ಬೋದು, ಎಷ್ಟೋ ತನಕ ಮಳೆ ಬರ್ತಾಯಿತ್ತು, ಇವಾಗ ನಿಂತ್ಕೊಂತು. ಎಲ್ಲ ಕಡೆ ಫುಲ್ಲು ಗ್ರೀನ್ ಆಗಿದೆ. ಬೆಳಿಗ್ಗೆ ಎದ್ದು ನೋಡಬೇಕು ಒಂದು ರೌಂಡ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟ್ ಇದೆ ನೋಡೋಣ. ಓಕೆ, ಸೊ ಇವತ್ತಿನ ವ್ಲಾಗ್ ಇಲ್ಲೇ ಏನು ಮಾಡ್ತೀನಿ. ಚಾರ್ಮಾಡಿ ಘಾಟ್ ಹತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.